ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಜನತಾ ಕರ್ಫ್ಯೂನಿಂದ ಹಿಡಿದು ಈವರೆಗೆ ನಾವೆಲ್ಲ ಭಾರತೀಯರು ಬಹಳ ದೀರ್ಘ ಪಯಣ ಮಾಡಿದ್ದೇವೆ. ಸಮಯದೊಂದಿಗೆ ಆರ್ಥಿಕತೆಯಲ್ಲಿ ಕೂಡ ಕ್ರಮೇಣವಾಗಿ ವೇಗ ಕಂಡುಬರುತ್ತಿದೆ. ನಮ್ಮಲ್ಲಿ ಹೆಚ್ಚಿನ ಜನರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಮತ್ತೊಮ್ಮೆ ಜೀವನಕ್ಕೆ ಗತಿ ನೀಡಲು ಪ್ರತಿನಿತ್ಯ ಮನೆಯಿಂದ ಹೊರಬರುತ್ತಿದ್ದಾರೆ. ಹಬ್ಬ ಉತ್ಸವಗಳ ಈ ಕಾಲದಲ್ಲಿ ಮಾಲ್ಗಳಲ್ಲಿ ಕೂಡ ಚೇತರಿಕೆ ನಿಧಾನವಾಗಿ ಬರುತ್ತಿದೆ. ಲಾಕ್ಡೌನ್ ತೆರವಾಗಿರಬಹುದು, ಆದರೆ ವೈರಸ್ ಮರೆಯಾಗಿಲ್ಲ. ಈ ವಿಷಯವನ್ನು ನಾವು ಮರೆಯಬಾರದು. ಕಳೆದ 7-8 ತಿಂಗಳುಗಳಿಂದ ಪ್ರತಿಯೊಬ್ಬ ಭಾರತೀಯರ ಪ್ರಯತ್ನದಿಂದಾಗಿ ಭಾರತ ಇಂದು ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಅದನ್ನು ನಾವು ಹಾಳಾಗಲು ಬಿಡಬಾರದು. ಇನ್ನೂ ಹೆಚ್ಚಿನ ಸುಧಾರಣೆ ಮಾಡಬೇಕು. ಇಂದು ದೇಶದಲ್ಲಿ ಸೋಂಕಿನಿಂದ ಚೇತರಿಕೆಯಾಗುತ್ತಿರುವವರ ದರ ಉತ್ತಮವಾಗಿದೆ. ಮರಣ ಪ್ರಮಾಣ ದರ ಕಡಿಮೆ ಇದೆ. ಭಾರತದಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಸುಮಾರು 5,500 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಆದರೆ ಇದು ಅಮೆರಿಕ ಮತ್ತು ಬ್ರೆಜಿಲ್ನಂಥ ರಾಷ್ಟ್ರಗಳಲ್ಲಿ ಪ್ರತಿ 10 ಲಕ್ಷ ಜನರಲ್ಲಿ 25,000 ಸಮೀಪದಲ್ಲಿದೆ. ಭಾರತದಲ್ಲಿ ಪ್ರತಿ 10 ಲಕ್ಷ ಜನರಲ್ಲಿ ಮೃತ್ಯು ಪ್ರಮಾಣ 83% ಆಗಿದೆ. ಆದರೆ ಅಮೆರಿಕ, ಬ್ರೆಜಿಲ್, ಸ್ಪೇನ್ ಮತ್ತು ಬ್ರಿಟನ್ನಂಥ ಅನೇಕ ದೇಶಗಳಲ್ಲಿ ಈ ದರ 600ಕ್ಕಿಂತ ಅಧಿಕವಾಗಿದೆ. ಉತ್ತಮ ಸಾಧನ ಸಲಕರಣೆಗಳಿಂದ ಶ್ರೀಮಂತವಾಗಿರುವ ಈ ದೇಶಗಳಿಗೆ ಹೋಲಿಸಿದರೆ ಭಾರತ ತನ್ನ ಹೆಚ್ಚಿನ ನಾಗರಿಕರ ಜೀವವನ್ನ ಉಳಿಸುವಲ್ಲಿ ಯಶಸ್ವಿಯಾಗಿದೆ. ಇಂದು ನಮ್ಮ ದೇಶದಲ್ಲಿ ಕೊರೋನಾ ರೋಗಿಗಳಿಗೆ 90 ಲಕ್ಷಕ್ಕೂ ಅಧಿಕ ಹಾಸಿಗೆಗಳ ಲಭ್ಯತೆ ಇದೆ. 12,000 ಕ್ವಾರಂಟೈನ್ ಕೇಂದ್ರಗಳಿವೆ. ಕೊರೋನಾ ಸೋಂಕು ಪರೀಕ್ಷೆಗೆ ಸುಮಾರು 2,000 ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದಲ್ಲಿ ಪರೀಕ್ಷೆಯ ಸಂಖ್ಯೆ ಶೀಘ್ರವೇ 10 ಕೋಟಿಯನ್ನು ಮೀರಲಿದೆ. ಕೋವಿಡ್ ಮಹಾಮಾರಿಯ ವಿರುದ್ಧದ ಹೋರಾಟದಲ್ಲಿ ಪರೀಕ್ಷಾ ಸಾಮರ್ಥ್ಯ ಹೆಚ್ಚಳ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಸೇವಾ ಪರಮೋ ಧರ್ಮ ಈ ಮಂತ್ರದಂತೆ ನಮ್ಮ ವೈದ್ಯರು, ನರ್ಸ್ಗಳು, ನಮ್ಮ ಆರೋಗ್ಯ ಕಾರ್ಯಕರ್ತರು, ನಮ್ಮ ಭದ್ರತಾ ಸಿಬ್ಬಂದಿ ಹಾಗೂ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿರುವ ಎಲ್ಲರೂ ಇಷ್ಟು ದೊಡ್ಡ ಜನಸಂಖ್ಯೆಗೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಎಲ್ಲ ಪ್ರಯತ್ನಗಳ ನಡುವೆಯೂ ಈ ಕಾಲ ಅಜಾಗರೂಕತೆಯಿಂದ ಇರುವುದಾಗಿಲ್ಲ. ಈ ಸಮಯ ಕೊರೋನಾ ಹೊರಟು ಹೋಗಿದೆ ಎಂದು ತಿಳಿಯುವ ಕಾಲವಲ್ಲ. ಕೊರೋನಾ ಇನ್ನೂ ಇದೆ, ಅಥವಾ ಕೊರೋನಾದಿಂದ ಇನ್ನು ಯಾವುದೇ ಆಗುತ್ತಿಲ್ಲ ಎನ್ನುವ ಹಾಗಿಲ್ಲ. ಇತ್ತೀಚಿನ ಕೆಲ ದಿನಗಳಲ್ಲಿ ನಾವೆಲ್ಲರೂ ಹಲವು ಚಿತ್ರಗಳು ಮತ್ತು ವಿಡಿಯೋ ನೋಡಿದ್ದೇವೆ. ಅವುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಬಹಳಷ್ಟು ಜನರು ಎಚ್ಚರಿಕೆಯನ್ನು ಮರೆತಿದ್ದಾರೆ, ಇಲ್ಲವೇ ಅದನ್ನು ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ.
ಇದು ಖಂಡಿತ ಸರಿಯಲ್ಲ. ನೀವು ಅಜಾಗರೂಕತೆಯಿಂದ ನಡೆದುಕೊಳ್ಳುತ್ತಿದ್ದರೆ, ಮಾಸ್ಕ್ ಇಲ್ಲದೆ ಮನೆಯಿಂದ ಹೊರಗೆ ಹೋಗುತ್ತಿದ್ದರೆ, ಆಗ ನೀವು ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಕುಟುಂಬದವರನ್ನು, ನಿಮ್ಮ ಪರಿವಾರದ ಮಕ್ಕಳನ್ನು, ವೃದ್ಧರನ್ನು ಅಷ್ಟೇ ಸಂಕಷ್ಟಕ್ಕೆ ತಳ್ಳುತ್ತಿದ್ದೀರಿ. ನೀವು ಗಮನದಲ್ಲಿಡಿ, ಇಂದು ಅಮೆರಿಕಾನೇ ಆಗಲಿ ಅಥವಾ ಯುರೋಪ್ನ ಇತರ ದೇಶಗಳೇ ಆಗಲಿ, ಆ ದೇಶಗಳಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇತ್ತು. ಆದರೆ ಮತ್ತೆ ದಿಢೀರನೆ ಹೆಚ್ಚಾಗ್ತಾ ಇದೆ, ಚಿಂತಾಜನಕವಾಗಿ ವೃದ್ಧಿ ಆಗ್ತಾ ಇದೆ. ಸ್ನೇಹಿತರೆ, ಸಂತ ಕಬೀರ್ ದಾಸರು ಹೇಳ್ತಾರೆ, ಪಕಿ ಕೇತಿ ದೇಖಕೆ ಅಂದ್ರೆ, ಹಲವು ಬಾರಿ ನಾವು ಪಕ್ವವಾದ ಬೆಳೆ ನೋಡಿ ಅತಿ ಆತ್ಮವಿಶ್ವಾಸದಿಂದ ಬೀಗುತ್ತೇವೆ, ಕೆಲಸ ಆಗೋಯ್ತು ಎಂದು ಭಾವಿಸುತ್ತೇವೆ. ಆದರೆ ಆ ಬೆಳೆ ಎಲ್ಲಿಯವರೆಗೆ ಮನೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಕೆಲಸ ಪೂರ್ತಿ ಆಯಿತು ಎಂದು ಭಾವಿಸುವುದು ಸರಿಯಲ್ಲ ಎಂದು ಕಬೀರ್ ದಾಸರು ಹೇಳಿ ಹೋಗಿದ್ದಾರೆ. ಅಂದ್ರೆ, ಎಲ್ಲಿಯವರೆಗೆ ಯಶಸ್ಸು ಪೂರ್ತಿಯಾಗಿ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿರ್ಲಕ್ಷ್ಯ ಮಾಡಬಾರದು. ಸ್ನೇಹಿತರೆ, ಎಲ್ಲಿಯವರೆಗೆ ಈ ಮಹಾಮಾರಿಗೆ ಲಸಿಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ಕೊರೋನಾ ವಿರುದ್ಧದ ನಮ್ಮ ಹೋರಾಟವನ್ನು ಸಡಿಲವಾಗಲು ಬಿಡಬಾರದು. ಹಲವು ವರ್ಷಗಳ ಬಳಿಕ ನಾವು ಹೀಗೆ ಆಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಮಾನವ ಕುಲವನ್ನು ಉಳಿಸಲು ಯುದ್ಧೋಪಾದಿಯಲ್ಲಿ ಇಡೀ ವಿಶ್ವದಲ್ಲಿ ಕೆಲಸ ನಡೀತಾ ಇದೆ. ಅನೇಕ ದೇಶಗಳು ಇದಕ್ಕಾಗಿ ಕೆಲಸ ಮಾಡ್ತಾ ಇವೆ. ನಮ್ಮ ದೇಶದ ವಿಜ್ಞಾನಿಗಳು ಕೂಡ ತನು ಮನ ಸೇರಿ ತಮ್ಮನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವ್ಯಾಕ್ಸಿನ್ಗಾಗಿ ಭಾರತದಲ್ಲಿ ಈಗ ಹಲವು ಲಸಿಕೆಗಳ ಅಭಿವೃದ್ಧಿ ಕಾರ್ಯ ನಡೀತಿದೆ. ಇವುಗಳಲ್ಲಿ ಕೆಲವು ಮುಂದುವರಿದ ಹಂತದಲ್ಲಿವೆ. ಆಶಾಜನಕವಾದ ಸ್ಥಿತಿ ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ಕೊರೋನಾದ ಲಸಿಕೆ ಯಾವಾಗ ಬರುತ್ತದೆಯೋ ಆಗ ಎಲ್ಲಾ ಭಾರತೀಯರಿಗೂ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದನ್ನು ತಲುಪಿಸಲು ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಪ್ರತಿಯೊಬ್ಬ ನಾಗರಿಕರಿಗೂ ಲಸಿಕೆ ತಲುಪಬೇಕು ಎಂದು ಭರದಿಂದ ಕೆಲಸ ನಡೆಯುತ್ತಿದೆ. ಇದು ನಮ್ಮ ಆಶಯ. ಸ್ನೇಹಿತರೆ, ರಾಮಚರಿತ ಮಾನಸದಲ್ಲಿ ಬಹಳಷ್ಟು ಕಲಿಯುವ ವಿಚಾರಗಳಿವೆ. ಅದರ ಜೊತೆಗೆ ಹಲವು ಎಚ್ಚರಿಕೆ ನೀಡುವಂತಹ ವಾಕ್ಯಗಳೂ ಇವೆ. ರಾಮಚರಿತ ಮಾನಸದಲ್ಲಿ ಒಂದು ಉತ್ತಮ ಮಾತಿದೆ. ಅದೇನೆಂದ್ರೆ, ರಿಪು ರುಜ್ ಪಾವಕ್ ಪಾಪ್, ರಿಪು ರುಜ್ ಪಾವಕ್ ಪಾಪ್, ಪ್ರಭು ಅಹಿ ಗನಿಯನ ನ ಚೋಟಕರಿ. ಅರ್ಥಾತ್ ಬೆಂಕಿ, ಶತ್ರು, ಪಾಪ ಅಂದರೆ ಅಪರಾಧ ಮತ್ತು ರೋಗವನ್ನು ಯಾವತ್ತು ಚಿಕ್ಕದು ಎಂದು ಪರಿಗಣಿಸಬಾರದು. ಎಲ್ಲಿಯವರೆಗೆ ಇದಕ್ಕೆ ಪೂರ್ಣ ಚಿಕಿತ್ಸೆ ದೊರಕುವುದಿಲ್ಲವೋ ಅದನ್ನು ಹಗುರವಾಗಿ ಪರಿಗಣಿಸಬಾರದು. ಹೀಗಾಗಿ ನೆನಪಿನಲ್ಲಿಡಿ, ಎಲ್ಲಿಯವರೆಗೆ ಔಷಧ ಇರುವುದಿಲ್ಲವೋ ಅಲ್ಲಿಯವರೆಗೆ ಹಗುರವಾಗಿ ಪರಿಗಣಿಸುವುದು ಸಲ್ಲ. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹಬ್ಬಗಳ ಕಾಲ ನಮ್ಮ ಜೀವನದಲ್ಲಿ ಖುಷಿಯ ಸಮಯ, ಉಲ್ಲಾಸದ ಸಮಯ. ಕಷ್ಟದ ಸಮಯದಿಂದ ಸಾಗಿ ನಾವು ಮುಂದೆ ಸಾಗುತ್ತಿದ್ದೇವೆ. ಸ್ವಲ್ಪವೇ ಸ್ವಲ್ಪ ಅಜಾಗರೂಕತೆಯು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ, ನಮ್ಮ ಖುಷಿಯನ್ನು ಹಾಳು ಮಾಡಿಬಿಡುತ್ತದೆ. ಜೀವನದ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಮತ್ತು ಜಾಗರೂಕತೆಯಿಂದ ಇರುವುದು ಎರಡೂ ಸಮಾನವಾಗಿ ಸಾಗಬೇಕು. ಆಗ ಮಾತ್ರ ಜೀವನದಲ್ಲಿ ಖುಷಿ ಇರುತ್ತದೆ. 2 ಗಜದ ಅಂತರ, ಕಾಲ ಕಾಲಕ್ಕೆ ಸಾಬೂನಿನಿಂದ ಕೈ ತೊಳೆಯುವುದು, ಮಾಸ್ಕ್
ಧರಿಸುವುದಕ್ಕೂ ಸಹ लगाना ಗಮನಹರಿಸಿ. इसका ध्यान रखिए ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ನೀವು ಸುರಕ್ಷಿತವಾಗಿರುವುದನ್ನು ನಾನು ನೋಡಲು ಬಯಸುತ್ತೇನೆ. ನಿಮ್ಮ ಪರಿವಾರ ಸುಖವಾಗಿರುವುದನ್ನು ನಾನು ಬಯಸುತ್ತೇನೆ. ಈ ಹಬ್ಬಗಳು ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಭರವಸೆಯನ್ನು ಹೆಚ್ಚಿಸಬೇಕು. ಅಂಥ ವಾತಾವರಣ ನಿರ್ಮಾಣ ಆಗಬೇಕು ಎಂದು ಬಯಸುತ್ತೇನೆ. ಹೀಗಾಗಿ ನಾನು ಪದೇ ಪದೇ ಪ್ರತಿಯೊಬ್ಬ ದೇಶವಾಸಿಗಳಿಗೆ ಆಗ್ರಹಿಸುತ್ತೇನೆ. ಇಂದು ಮಾಧ್ಯಮದವರಿಗೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರುವವರಿಗೆ ಆಗ್ರಹಿಸುವುದೇನೆಂದರೆ, ನೀವು ಜಾಗರೂಕತೆ ತರೋದಕ್ಕೆ ನಿಯಮಗಳನ್ನ ಪಾಲಿಸುವಂತೆ ಮಾಡಲು ಎಷ್ಟು ಸಾಧ್ಯವೋ ಅಷ್ಟು ಜನಜಾಗೃತಿ ಅಭಿಯಾನ ನಡೆಸಿದರೆ ಅದು ನಿಮ್ಮ ಕಡೆಯಿಂದ ದೇಶಕ್ಕೆ ಅತಿ ದೊಡ್ಡ ಸೇವೆಯಾಗಿರುತ್ತದೆ. ನೀವು ನಿಶ್ಚಿತವಾಗಿ ನಮ್ಮೊಂದಿಗೆ ಕೈಜೋಡಿಸಿ, ದೇಶದ ಕೋಟಿ ಕೋಟಿ ಜನರೊಂದಿಗೆ ಕೈಜೋಡಿಸಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆರೋಗ್ಯವಾಗಿರಿ, ತ್ವರಿತಗತಿಯಿಂದ ಮುಂದೆ ಸಾಗಿರಿ. ನಾವೆಲ್ಲರೂ ಒಗ್ಗೂಡಿ ದೇಶವನ್ನು ಮುನ್ನಡೆಸೋಣ. ಈ ಶುಭ ಸಾಮಾನುಗಳೊಂದಿಗೆ ನವರಾತ್ರಿ, ದಸರಾ, ಈದ್, ದೀಪಾವಳಿ, ಛತ್ ಪೂಜಾ, ಗುರುನಾನಕ್ ಜಯಂತಿ ಸಹಿತ ಎಲ್ಲ ಹಬ್ಬಗಳಿಗೆ ಎಲ್ಲ ದೇಶವಾಸಿಗಳಿಗೂ ಮತ್ತೊಮ್ಮೆ ತುಂಬಾ ಶುಭಾಶಯ ಕೋರುತ್ತೇನೆ. ಧನ್ಯವಾದಗಳು.